ಹೋಗ್ಬೇಕು ಅಂತ ನಾನು ಮನೋಜ್ ಪ್ಲಾನ್ ಮಾಡಿದ್ವಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಅಲ್ಲೆಲ್ಲ ಒಂದು ಇದಿದೆ. ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗಿಂಗ್ ವಿಶೇಷ ಏನಪ್ಪಾ ಅಂತಂದ್ರೆ, ಬೆಂಗಳೂರಲ್ಲಿ ನೀವು ಒಂದು ಹೆಸರು ಕೇಳೇ ಇರ್ತೀರ. ಎಲ್ಲರೂ ಸಮೇತ ಜಾಬ್ ಯಾರ್ಯಾರಿಗೆ ಸಿಕ್ಕಿರಲ್ವೋ ಅವರು ಟೆಕ್ ಗಣೇಶಕ್ಕೆ ಹೋಗಿದ್ರೆ ನಿಮಗೆ ಜಾಬ್ ಸಿಗುತ್ತೆ ಅಂತೆಲ್ಲ ತುಂಬಾ ಇರ್ತಾರೆ. ಅದಕ್ಕೆ ಇವತ್ತು ನಾನು ಆ ಕೋರಮಂಗಲದಲ್ಲಿರೋ ಟೆಕ್ ಗಣೇಶನ ವಿಸಿಟ್ ಮಾಡೋಣ ಅಂತ ಇದ್ದೀನಿ. ಇವತ್ತು ನಾನು ಒಬ್ಬನೇ ಹೋಗ್ತಾ ಇಲ್ಲ, ಏನೇ ನನ್ನ ಫ್ರೆಂಡ್ ಮನೋಜ್ ಅಂತ. ಹೇಳು ಮನೋಜ್, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇವತ್ತು ಟೆಕ್ ಗಣೇಶ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಅಲ್ಲಿ ಹೋಗಿ ಏನು ಮಾಡ್ಬೇಕಂತ ಇದೆಯಾ ಮನೋಜ್? ಅಲ್ಲಿ ಹೋಗಿ ಸುಮ್ಮನೆ ಹೋಗ್ತಿರೋದು ಗಾಯ್ಸ್. ಇದನ್ನೆಲ್ಲ ಕಟ್ ಮಾಡ್ತೀವಿ ಆಮೇಲೆ ದರ್ಶನ್ ಹೀಗೆ ಮಧ್ಯದಲ್ಲಿ ಹೋಗ್ತಾ ಇತ್ತು. ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ನನ್ನ ಫ್ರೆಂಡು ಮನೋಜು ಫಲದ ಕುಡಿಯೋಣ ಅಂತಂದ. ಮನೋಜ್, ನಾವೇನು ಕುಡಿಯಕ್ಕೆ ಬಂದಿದ್ದೀವಿ? ಮನೋಜ್ ಏನು ಕುಡಿಯಕ್ಕೆ ಬಂದಿದ್ದೀವಿ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ನೋಡಿ, ನನ್ನ ಮನೋಜು ತುಂಬ ಸೆಕೆ ಆಗ್ತಿದೆ, ಬಾರಪ್ಪ ಹಿಂಗೆ ಹೋಗ್ತಾ ದಾರಿಲಿ ಇದು ತಿನ್ಕೊಂಡು ಹೋಗೋಣ ಅಂತಂದ. ಹೆಂಗಿದೆ ಮನು? ಮನು ಕೇಳಿಸ್ತಾ ಇಲ್ಲ, ಇವಾಗ ಹೇಳಿ. ನಿಜವಾಗ್ಲೂ ಇದು ಸ್ವಲ್ಪ ಚೆನ್ನಾಗೈತೆ. ಯಾಕೋ ಟೇಸ್ಟು ಸ್ವಲ್ಪ ನನಗೆ ಇಷ್ಟ ಆಗ್ತಾ ಅಲ್ವಾ? ಇಷ್ಟ ಆಗ್ತಿಲ್ಲ ಅಂತಲೇ ಸುಮ್ಮನೆ ಸ್ಪೂನ್ ಮೇಲೆ ಸ್ಪೂನ್ ತಿಂತಾ ಇದೀಯ ಮನೋಜ್. ನೆಕ್ಸ್ಟ್ ಬಸ್ ಹತ್ಕೊಂಡು ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಬಸ್ಸಿಗೆ ಹೋಗೋಣ ಅಂತ ಬಂದ್ವಿ. ಆ ಬಸ್ ಬಂತು. ಬಸ್ ಬಂತು ಯಾವ್ದೋ ಒಂದು ಬಸ್ ಹತ್ತಾರಲ್ಲಿ. ಈ ಬೆಂಗಳೂರಲ್ಲಿದ್ದರೆ ನೀವು ಆ್ಯಕ್ಚುಲಿ ಬಸ್ಸಲ್ಲಿ ಅಡ್ಡಾಡೋದೇ ನೋಡಿ ಗಾಯ್ಸ್. ಇವ್ರು ಕಂಡಕ್ಟರ್ ಇದ್ದಾರಲ್ಲ, ಪಾಪ ಕೆಲವೊಬ್ರಿಗೆ ಸ್ಟಾಪೇ ಗೊತ್ತಿರಲ್ಲ. ಆದರೆ ಅವರಿಗೆ ಸ್ಟಾಪ್ನ ಅವ್ರ ಹೇಳಿ ಆ ಜಾಗದಲ್ಲಿ ಇಳಿಸೋದು ಮಾಡ್ತಾರೆ. ಬೆಂಗಳೂರಿಗೆ ತುಂಬ ಜನ ಹೊಸ್ದಾಗಿ ಬಂದಿರ್ತಾರಲ್ಲ, ಅವರು ಈ ಥರ ಬಸ್ಗಳಲ್ಲಿದ್ದಾಗ ಕಂಡಕ್ಟರ್ಗಳು ತುಂಬ ಹೆಲ್ಪ್ ಮಾಡ್ತಾರೆ. ಇವರಿಗೆ ಹಾಕಿ ಒಂದು ಲೈಕ್ ಮಾಡಿ. ಹತ್ಕೊಂಡಿದ್ದಾದ್ಮೇಲೆ ಇವತ್ತು ಎಲ್ಲೆಲ್ಲಿ ಅಡ್ಡಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಡೇ ಪಾಸ್ ತಗೊಂಡಿದ್ದೀನಿ. ಡೇ ಪಾಸ್ ತಗೊಂಡ್ರೆ ನೀವು BMTC ಎಲ್ಲಿ ಬೇಕಾದರೂ ಅಡ್ಡಾಡ್ಬೋದು. BMTC ನೀವು ಡೇ ಪಾಸ್ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ಆಧಾರ್ ಕಾರ್ಡು ಮತ್ತು 80 ರೂಪೀಸ್ ಚಾರ್ಜಸ್ ಇದ್ದರೆ ಸಾಕು, ಅಷ್ಟೇ. ಅಷ್ಟು ಮಾತ್ರ ಚಾರ್ಜಸ್ ಮಾಡ್ತಾರೆ. ಮತ್ತು ನಮ್ಮ ಮನೋಜು ಮುಂಚೆ ಡೇ ಪಾಸ್ ತಗೊಂಡ್ಬಿಟ್ಟಿದ್ದ. ಒಂದು ವಿಷಯ ಗೊತ್ತಾ? ಮಂಕಿ ಗೊತ್ತಾ? ಮಂಗ ಏನಕ್ಕೆ ಬನಾನನ್ನೇ ಲೈಕ್ ಮಾಡಿ ಇಷ್ಟ. ಅದಕ್ಕೆ ಮುಂಚೆ ಎಲ್ಲ ಅದಕ್ಕೆ ಬೇಗ ಸಿಗ್ತಾ ಇತ್ತು ಅಂತ. ಬೇಗ ಸಿಕ್ತು. ಬೇರೆ ಏನು ಸಿಕ್ತಿಲ್ಲಲ್ವಾ? ಟೊಮಾಟೊ ಹಣ್ಣು, ಕ್ಯಾರೆಟ್ ಅಂತದಲ್ಲ. ಆಯ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಏನಕ್ಕೆ ಬನಾನನೇ ಲೈಕ್ ಮಾಡುತ್ತೆ ಮಂಗ? ಆಯ್ತು ಹೇಳಪ್ಪ, ಏನೇ ಹೇಳಂತ. ಗೈಸ್, ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮನೋಜ್ ಏನು ಕೇಳೋಣ? ಏನಕ್ಕಂತ ಗೊತ್ತಾ? ಕೆಳಗಡೆ ಕಮೆಂಟ್ ಸೆಕ್ಷನ್ ನೋಡ್ರಿ, ನಮ್ಮ ಹುಡುಗ ಟ್ರಾಫಿಕಲ್ಲಿ ಬಸ್ಸು ಮುಂದಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಕುತ್ಕೊಂಡು ಹೊಡ್ಕೊಂಡು ಕೂತಿದ್ದ. ಸದ್ಯಕ್ಕೆ ಒಂದು ಯಾರೋ ಫೋನ್ ಮಾಡಿದ್ದಾರೆ. ಯಾರೋ ಸ್ವಲ್ಪ ಫೋನ್ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ಸರಿ, ಈಗ ಮನೋಜ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಲ್ಲ ಸ್ಟೇಟಸ್ ಗೊತ್ತೇನೋ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿಗೆ 10 ಜನ ಎಂಪ್ಲಾಯಿ ಅಂತ 10 ಜನ 10 ಕಾರಲ್ಲಿ ಬಂದರೆ ಎಲ್ಲಿ ಟ್ರಾಫಿಕ್ ಆಗುತ್ತೆ? ಅದ್ರ ಬದಲು ಅವ್ರು 10 ಜನಕ್ಕೆ ಒಂದು ಕಂಪ್ನಿ ಕಡೆ ಇಲ್ಲ ಅಫೀಷಿಯಲ್. ಅಫ್ಕೋರ್ಸ್ ಅವರು CEO ಏನೋ ಆಗಿರ್ಬೋದು, IAS ಇರ್ಬೋದು. ಬಟ್ ಆದರೂ ಪಬ್ಲಿಕ್ ಅವರು ನಾರ್ಮಲ್ ಜನನೇ. ಓಕೆ, ನಿನ್ನ ಒಪಿನಿಯನ್ ಬಂದ್ಬಿಟ್ಟು ಅವ್ರು CEO ಆಗಿರಲಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರು